ಸುನಿಲ್ ಅವ್ರ ಟೆಕ್ನಿಕ್ ಹೇಳಲ್ಲ. ಏನಿಲ್ಲ ಸರ್, ಗಣೇಶ್ ಅವ್ರು ಹೇಳ್ದಂಗೆ ಕ್ರಿಕೆಟ್ ಆಡೋದು ಆಫ್ಕೋರ್ಸ್ ನಮ್ಮ ಚಿಕ್ಕ ವಯಸ್ಸಿಂದ ಅದೊಂದು ರೂಢಿಯಾಗಿದೆ. ಎಂಜಾಯ್ ಮಾಡ್ತೀವಿ, ಒಂದು ಪ್ಯಾಷನೇಟಾಗಿ ಆಡ್ತೀವಿ. ಬಟ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಜೊತೆಗೆ, KPL ಪ್ಲೇಯರ್ಸ್ ಜೊತೆಗೆ, ಆ ಲೆವೆಲ್ ಆಫ್ ಕ್ರಿಕೆಟ್ ಆಡಿರೋರ ಜೊತೆಗೆ ನಾವು ಒಂದೆರಡು ಬಾಲ್ ಹಾಕ್ಬೋದು, 6 ಹೊಡ್ಸ್ಕೋಬೋದು ಅನ್ನೋ ಖುಷಿನಲ್ಲಿ ಹಾಕ್ತಾ ಇರ್ತೀವಿ. 6 ಹೊಡ್ಸ್ಕೊಳ್ದೇ ಇದ್ರೆ ಅಪ್ಪ ಪರವಾಗಿಲ್ಲ, ವಿಕೆಟ್ ಬಂತಪ್ಪ ಅಂದರೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಬಟ್ ಗಣೇಶ್ ಅವ್ರು ಹೇಳ್ದಂಗೆ ನಮ್ಗೆ ಎಲ್ರಿಗೂ ಚಿತ್ರರಂಗದಲ್ಲಿ ಎಲ್ಲ ನಟರಿಗೂ, ಟೆಕ್ನಿಷಿಯನ್ಸ್ಗೂ ಎಲ್ಲರಿಗೂ ಸೇರೋದಕ್ಕೆ ಒಂದು ಒಳ್ಳೆಯ ಅವಕಾಶ ಅದು ಸುದೀಪ್ ಅವ್ರ ಮೂಲಕ ಅದು ಸೃಷ್ಟಿಯಾಗಿದೆ. ಎಲ್ಲರೂ ಸೇರ್ತೀವಿ, ಎಲ್ಲ ಫ್ರೆಂಡ್ಸ್ ಆಗಿರ್ತೀವಿ, ಒಂದು ಇಡೀ ದಿವಸ ಒಟ್ಟಿಗೆ ಸ್ಪೆಂಡ್ ಮಾಡ್ತೀವಿ. KCC ಈ ಸರ್ತಿ ಅಂತೂ 3 ದಿವಸ ನೋಡಿದ್ರ, ನಾನು ಹೇಳಿಲ್ವಾ? ಸೊ 3 ದಿವಸ ನಾವೆಲ್ಲ ಒಟ್ಟಿಗೆ ಇದ್ದು ಕ್ರಿಕೆಟ್ ಗೆಲ್ಲುತ್ತೆ, ನಮ್ಮ ಕನ್ನಡ ಚಿತ್ರರಂಗ ಗೆಲ್ಲುತ್ತೆ ಅನ್ನೋದು ಮನಸ್ಸಿನಲ್ಲಿದ್ದಾಗ ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್. ಎಲ್ಲರೂ ಒಗ್ಗಟ್ಟಾಗಿ ಆಡ್ತಾ ಇರ್ತೀವಿ, ಇನ್ನೊಬ್ರು ಟೀಮ್ಗೂ ನಾವು ಸಪೋರ್ಟ್ ಮಾಡ್ತಾ ಇರ್ತೀವಿ, ಚೇರ್ ಅಪ್ ಮಾಡ್ತಾ ಇರ್ತೀವಿ. ಸೊ ಇಟ್ಸ್ ಅ ಗ್ರೇಟ್ ಫೀಲಿಂಗ್. ಸೊ ಸುದೀಪ್ ಅವ್ರಿಗೆ ಮೊದಲನೇ ಥ್ಯಾಂಕ್ಸ್ ಹೇಳಬೇಕು. ನಾವು CCL ಎಲ್ಲ ಆಡುವಾಗ ಒಂದು 4 ವಾರ 1.5 ತಿಂಗಳಷ್ಟು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಅದ್ರ ನಂತರ ಈಗ KCCನಲ್ಲೂ ನಮಗೆ ಅದೊಂದು ಅವಕಾಶ ಸಿಗ್ತಾ ಇದೆ. ಸೊ ಸುದೀಪ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದು. ಕಳೆದ ಬಾರಿ ಮಾಡಿದ ಮಿಸ್ಟೇಕ್ಸ್ ಈಗ ರಿಪೀಟ್ ಮಾಡಬಾರ್ದು ಅನ್ನೋ ಥರದ್ದು ಯಾವ್ದಾದ್ರು ಇದ್ರಿ? ಸರ್, ಕಳೆದ ಸರ್ತಿ ಮಿಸ್ಟೇಕ್ ಮಾಡಿದರೆ ನಾವು ಗಂಗಾ ವಾರಿಯರ್ಸ್ ಗೆಲ್ತಾ ಇರಲಿಲ್ಲ. ಲಾಸ್ಟ್ ಟೈಮ್ ಇವ್ರು ಚಾಂಪಿಯನ್ಸ್. ಅಲ್ಲ, ಬೌಲಿಂಗಲ್ಲಿ ಈ ಥರದ್ದು ಒಂದು ಬಾಲ್ ನಾನು ಆ್ಯಕ್ಚುಲಿ ಅದು ಮಿಸ್ಟೇಕ್ ಮಾಡಿದೆ, ಅದು ರಿಪೀಟ್ ಮಾಡಲ್ಲ. ಅದು ಹಾಕಿದ್ಮೇಲೆ ಗೊತ್ತಾಗೋದು. ಅದೇ ಕೆಲವೊಂದು 6 ಹೋದ್ಮೇಲೆ ಈ ಬಾಲ್ ಮಾಡಬಾರ್ದಾಗಿತ್ತು ಅಂತ ಅನಿಸುತ್ತೆ. ಅಲ್ಲಿವರೆಗೂ ಹೇಳೋಕ್ಕಾಗಲ್ಲ. ಬಟ್ ನಮ್ಮ ಶತಪ್ರಯತ್ನ ಇರುತ್ತೆ, ಫಿಟ್ನೆಸ್ ಮೇಂಟೈನ್ ಮಾಡಬೇಕು, ಬೇಸಿಕ್ಸ್ ಚೆನ್ನಾಗಿ ಮಾಡಬೇಕು ಅಂತೆಲ್ಲ ಇರುತ್ತೆ. ಲೈಕ್ ಐ ಸೈಡ್, ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಮುಂದೆ ಆಡಬೇಕಾದ್ರೆ ಅಥವಾ ನಮ್ಮ KPL ಪ್ಲೇಯರ್ಸ್ ಮುಂದೆ ಆಡಬೇಕಾದ್ರೆ ಇಟ್ಸ್ ನಾಟ್ ಅ ಜೋಕ್. ಬಟ್ ನಮಗಿರೋ ಇತಿಮಿತಿಗಳಲ್ಲಿ ನಾವು ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾಯಿದ್ದೀವಿ. ಹೋಪ್ಫುಲಿ ಇಟ್ ವಿಲ್ ವರ್ಕ್. ಆ್ಯಂಡ್ ಈ ಸರ್ತಿನೂ ಗಂಗಾ ವಾರಿಯರ್ಸ್ ಜರ್ಸಿ ಹೆಂಗಿದ್ರು ಹಾಕ್ಕೊಂಡಿದ್ದೀನಿ, ಈ ಸರ್ತಿನೂ ವಿನ್ನಿಂಗ್ ಟೀಮ್ನಲ್ಲೇ ಇರ್ತೀನಿ ಅನ್ನೋ ಭರವಸೆ ಇದೆ. ಥ್ಯಾಂಕ್ ಯು.